ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ, ದೇವರ ಮಗನೇ, ದೇವರ ಮಗಳೇ, ದೇವರು ನಿನ್ನನ್ನು ಕಾಯುವ ದೇವರು. ದೇವರು ನಿನ್ನನ್ನು ಪರಾಂಬರಿಸುವ ದೇವರು. ಸಕಲ ವಿಧವಾದ ಶೋಧನೆಗಳಿಂದ, ವೇದನೆಗಳಿಂದ, ಭಾರಗಳಿಂದ, ದುಃಖಗಳಿಂದ ನಿನ್ನನ್ನು ಸಂರಕ್ಷಿಸುವಂತಹ ದೇವರು. ಆ ದೇವರ ಬಳಿ ನೀನು ಮೊಣಕಾಲೂರಿ, ಮಂಡಿಯೂರಿ, ಕೈಗಳನ್ನೆತ್ತಿ ಕಣ್ಣೀರಿನಿಂದ ಅಪ್ಪಾ ನನ್ನ ಮೇಲೆ ಕರುಣೆ ತೋರಿರಿ, ಅಪ್ಪಾ ನನ್ನ ಮೇಲೆ ದಯೆ ತೋರಿರಿ ಎಂದು ನೀನು ಅತ್ತು ಪ್ರಲಾಪಿಸುವಾಗ ನಿನ್ನ ಮೊರೆಗೆ ಕಿವಿಗೊಡದಿರುವನೇ ಆ ನಿನ್ನ ದೇವರು. ಚಿಂತಿಸು ನನ್ನ ಸಹೋದರ ಸಹೋದರಿ, ಚಿಂತಿಸು ನನ್ನ ಸಹೋದರ ಸಹೋದರಿ. ನಿನ್ನ ದೇವರು, ನೀನು ನಿನ್ನ ದೇವರ ಮುಂದೆ ಕುಳಿತುಕೊಳ್ಳುವಾಗ, ನಿನ್ನ ದೇವರ ಮುಂದೆ ನಿನ್ನ ಹೃದಯವನ್ನು ತೆರೆದು ಕುಳಿತುಕೊಳ್ಳುವಾಗ ಆ ದೇವರು ನಿನಗೆ ಸದುತ್ತರವನ್ನ ಕೊಡದೇ ಇರುವರೆ ಖಂಡಿತವಾಗಿ ಸದುತ್ತರವನ್ನು ಕೊಡುತ್ತಾರೆ. ಏಕೆಂದರೆ ನೀನು ನಿರ್ಮಲವಾದ ಮನಸ್ಸಿನಿಂದ, ಪಶ್ಚಾತ್ತಾಪದ ಹೃದಯದಿಂದ, ಪರಿವರ್ತನೆಯ ಜೀವಿತದಿಂದ ನಿನ್ನ ದೇವರ ಮುಂದೆ ಕುಳಿತು ನೀನು ಪ್ರಾರ್ಥಿಸುವಾಗ ಅವರು ಖಂಡಿತವಾಗಿಯೂ ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುತ್ತಾರೆ. ನೀನು ಪ್ರಾರ್ಥಿಸುವಾಗ, ಪಶ್ಚಾತ್ತಾಪ ಪಡುವಾಗ ನಿನ್ನ ಪಾಪಗಳನ್ನ ಲೆಕ್ಕ ಮಾಡುವಂತ ದೇವರಲ್ಲ. ಮನುಷ್ಯರಾದ್ರೂ ನಾವು ಹೇಳುತ್ತೇವೆ, ನೀನು ಇಷ್ಟು ಸಾರಿ ಹೀಗೆ ಸುಳ್ಳು ಹೇಳಿದೆ, ಇಷ್ಟು ಸಾರಿ ನೀನು ಮೋಸ ಮಾಡಿದೆ, ಇಷ್ಟು ನೀನು ತೆಗೆದುಕೊಂಡು ನೀನು ಮೋಸ ಮಾಡಿದೆ, ನೀನು ವಂಚಿಸಿದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಎಂದು ಹಲವು ರೀತಿಯಲ್ಲಿ ಮನುಷ್ಯನು ವಂಚಿಸುವುದನ್ನು ನಾವು ನೋಡುತ್ತೇವೆ. ಮನುಷ್ಯರ ವಂಚನೆಗಳು ನಮ್ಮನ್ನ, ಪ್ರತಿಯೊಬ್ಬರನ್ನ ದೇವರಲ್ಲಿ ಹೋಗಲು ಅಡಚಣೆ ಮಾಡುತ್ತದೆ. ಕೀರ್ತನೆಗಾರನ ನುಡಿಗಳನ್ನು ಧ್ಯಾನಿಸುವಾಗ 66ನೇ ಅಧ್ಯಾಯ 19ನೇ ವಚನ, ಅವರೆನ್ನ ಮೊರೆಯ ದೇವನನ್ನು, ಆದರೆನ್ನ ಮೊರೆಯು ದೇವನನ್ನು ಮುಟ್ಟಿರುವುದು ನಿಜ, ಎನ್ನ ಪ್ರಾರ್ಥನೆಗಾತ ಕಿವಿಗೊಟ್ಟಿರುವುದು ಸಹಜ. ಹೌದು ಪ್ರಿಯರೇ, ನಮ್ಮ ಮೊರೆಯು ದೇವನನ್ನು ಮುಟ್ಟುವುದು ಖಂಡಿತವಾಗಿಯೂ ನಿಜ. ನಮ್ಮ ಪ್ರಾರ್ಥನೆಗೆ ಆತನು ಖಂಡಿತವಾಗಿಯೂ ಸದುತ್ತರವನ್ನು ಕೊಡುತ್ತಾನೆ. ನಿನ್ನ ಪ್ರಾರ್ಥನೆಗೆ ಸದುತ್ತರ ಉಂಟು. ಇನ್ನು ಹಗಲಿನಲ್ಲಾಗಬಹುದು, ರಾತ್ರಿಯಲ್ಲಾಗಬಹುದು, ಬೆಳಗಿನಲ್ಲಾಗಬಹುದು, ಸಂಜೆಯಲ್ಲಾಗಬಹುದು, ನಿದ್ರೆಯಲ್ಲಾಗಬಹುದು, ಪ್ರಯಾಣದಲ್ಲಾಗಬಹುದು, ಎಲ್ಲಿ ನೀ ಪ್ರಾರ್ಥಿಸಿದರೂ ನಿನ್ನ ಪ್ರಾರ್ಥನೆಗೆ ಸದುತ್ತರ ಉಂಟು. ಆ ಸದುತ್ತರ ಕೊಡುವಂತಹ ನಿನ್ನ ದೇವರನ್ನು ಸ್ಮರಿಸುತ್ತಾ ಈ ವಚನದ ಮೂಲಕವಾಗಿ ನಿನ್ನ ದೇವರೊಂದಿಗೆ ನೀ ಮಾತನಾಡುವಿಯ. ಕೀರ್ತನೆ 66ನೇ ಅಧ್ಯಾಯ 19ನೇ ವಚನ, ಆದರೆ ನನ್ನ ಮೊರೆಯು ದೇವನನ್ನು ಮುಟ್ಟಿರುವುದು ನಿಜ, ಎನ್ನ ಪ್ರಾರ್ಥನೆಗಾತ ಕಿವಿಗೊಟ್ಟಿರುವುದು ಸಹಜ. ಪ್ರಭುವಿನ ವಾಕ್ಯ. ಕೀರ್ತನೆಗಳು 66ನೇ ಅಧ್ಯಾಯ ವಾಕ್ಯ 19. ಆದರೆನ್ನ ಮೊರೆಯು ದೇವನನ್ನು ಮುಟ್ಟಿರುವುದು ನಿಜ, ಎನ್ನ ಪ್ರಾರ್ಥನೆಗಾತ ಕಿವಿಗೊಟ್ಟಿರುವುದು ಸಹಜ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 66ನೇ ಅಧ್ಯಾಯ 19ನೇ ವಾಕ್ಯ, ಆದರೆನ್ನ ಮೊರೆಯು ದೇವನನ್ನು ಮುಟ್ಟಿರುವುದು ನಿಜ, ಪ್ರಾರ್ಥನೆಗಾತ ಕಿವಿಗೊಟ್ಟಿರುವುದು ಸಹಜ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಪ್ಪ ತಂದೆಯೇ ಸ್ತೋತ್ರ ಸ್ವಾಮಿ, ಸದಮಲ ಸ್ವಾಮಿಯೇ ಸ್ತೋತ್ರ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸುತ್ತಿರುವಂತಹ ಈ ನಿನ್ನ ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನು ನೀನು ಆಲಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕಣ್ಣೀರನ್ನು ಒರೆಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಬಾಯಲ್ಲಿರುವಂತಹ ನಾಲಿಗೆ ಮೂಲಕವಾಗಿ ನಾವು ಮಾಡಿದ ಸುಳ್ಳುಗಳೆಲ್ಲವನ್ನು ಕ್ಷಮಿಸಿರಿ ಯೇಸುವೆ. ಸುಳ್ಳಾಡುವ ಬಾಯಿಗಳನ್ನು ನಮ್ಮಿಂದ ತೆಗೆಯಿರಿ ಯೇಸುವೆ. ಪರಿಶುದ್ಧತೆಯ ನಿಮ್ಮ ಪರಮ ಪೂಜ್ಯ ಶರೀರ ಭಜಿಸುವಂತಹ ನಾವು ಪರಿಶುದ್ಧರಾಗಿ ನಾವು ಮಾತನಾಡುವಂತೆ ಮಾಡಿರಿ ಸ್ವಾಮಿ. ಪ್ರೀತಿಯು, ಕ್ಷಮೆಯು, ಕರುಣೆಯು ನಮ್ಮಲ್ಲಿ ನೆಲೆಗೊಳ್ಳಲಿ ಸ್ವಾಮಿ.